ತಮ್ಮ ತಾಯಿ ಏನು ಕೆಲಸ ಮಾಡ್ತಾಳೆ ಅನ್ನೋದು ಇಷ್ಟು ವರ್ಷ ಸರಸ್ವತಿಯ ಮಕ್ಕಳಿಗೆ ಗೊತ್ತೇ ಇರಲಿಲ್ಲ. ಆದರೆ ಈಗೊಂದು 3-4 ತಿಂಗಳ ಹಿಂದೆ ಸತ್ಯ ಹೊರಬಿದ್ದು ಬಿಡ್ತು. ಅದು ಅತ್ಯಂತ ಕೆಟ್ಟ ಸನ್ನಿವೇಶದಲ್ಲಿ. ನನ್ನ ಮಕ್ಕಳನ್ನ ತಲೆ ಹಿಡಿದು ತಿನ್ನು ಅಂತ ಹೇಳ್ದ. ಅದಕ್ಕೆ ನನ್ನ ಮನೆ ಒಳಗೆ ಸೇರಿಸಿಲ್ಲ. ಗಂಡನಿಗೆ ನೋ ಎಂಟ್ರಿ ಬೋರ್ಡ್ ಹಾಕಿದ್ದಷ್ಟೇ ಅಲ್ಲ, ಆಕೆ ಇಲ್ಲದ ಟೈಮಲ್ಲೂ ಮಕ್ಕಳು ಗಂಡನನ್ನ ಒಳಗೆ ಬಿಟ್ಕೊಳ್ಳದ ಹಾಗೆ ನೋಡ್ಕೊಂಡ್ಲು. ಇನ್ನು ಆತ ಬೇರೆ ಯಾರನ್ನಾದ್ರೂ ಮನೆ ಕಡೆ ಕರ್ಕೊಂಬಂದ್ರಂತೂ ಈ ಹುಡುಗಿಯರು ಅವನ ಕಣ್ಣಿಗೆ ಬೀಳದ ಹಾಗೆ ವ್ಯವಸ್ಥೆ ಮಾಡ್ತಿದ್ಲು. ಇದೆಲ್ಲದರ ಜೊತೆಗೆ ಆ ಮಕ್ಕಳ ಸೇಫ್ಟಿಗೆ ಅಂತಾನೆ ಮನೆ ಮುಂದೆ ಸಿಸಿ ಕ್ಯಾಮೆರಾ ಕೂಡ ಹಾಕ್ಸಿದ್ಲು ಸರಸ್ವತಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೂ ಮಕ್ಕಳನ್ನ ಅವನಿಂದ ಬಚಾವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರ್ದಿದ್ದಾಗ ಆತನಿಗೆ ಗೊತ್ತೇ ಆಗದ ಹಾಗೆ ಅಲ್ಲಿಂದ ಸಾಗಿಸ್ಬಿಟ್ಲು. ಎಲ್ಲಿಟ್ಟಿದ್ದೀನಿ ಅಂತ ಅವನು ಗೊತ್ತಿಲ್ಲ. ಇದುವರೆಗೂ ಎಲ್ಲಿಟ್ಟಿದ್ದೀನಿ ಅಂತ ಅವನು ಗೊತ್ತಿಲ್ಲ. ಬೆಂಗಳೂರಲ್ಲಿ ಇಟ್ಟಿದ್ದೀನ, ಕೊಡೈಕಾನಲ್ಲಿ ಇಟ್ಟಿದ್ದೀನ, ಕರ್ನಾಟಕನಲ್ಲಿ ಇಟ್ಟಿದ್ದೀನ, ತಮಿಳ್ನಾಡಲ್ಲ, ಆಂಧ್ರನಲ್ಲಿ ಇಲ್ಲ. ನನ್ನ ಮಕ್ಕಳ ಸೇಫ್ಟಿಗೋಸ್ಕರ ನಾನು ಇಟ್ಟಿದ್ದೀನಿ. ಸ್ವಂತ ಮಕ್ಕಳು ನಾನೇ ಹೋಗ್ಬಿಟ್ಟು ಈ ಥರ ಮಾಡು ಅಂತ ಹೇಳಿರೋರು ಹೆಂಗಿರ್ತಾರೆ ಅಂತೇಳಿ ಅಂಕಲ್. ಸ್ವಂತ ಅಪ್ಪ ಹೇಳ್ತಾರೆ ಯಾರಾದರೂ. ನಮ್ಮ ಮಮ್ಮಿ ತುಂಬ ಗ್ರೇಟ್ ಅಂಕಲ್. ಇಲ್ಲ ಅಂದರೆ ಬೇರೆ ಅವ್ರ ಅಮ್ಮ ಇದ್ದರೆ ಈ ಮಾತು ಕೇಳ್ಬಿಟ್ಟು ಅವ್ರ ಜೊತೆ ನಮ್ಮನ್ನ ಹೆಂಗೆಂಗೋ ಮಾಡ್ತಾಯಿದ್ರು. ಆದರೆ ನಮ್ಮ ಮಮ್ಮಿ ಗ್ರೇಟ್ ಅಂಕಲ್. ಇಲ್ಲಾಂದರೆ ನಮಗೋಸ್ಕರ ಇಷ್ಟು ಕಷ್ಟಪಡ್ತಾರೆ. ಪುಣ್ಯಕ್ಕೆ ಈ ಮಕ್ಕಳಿಗೆ ಅಮ್ಮ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ ಅನ್ನೋದು ಅರ್ಥ ಆಗ್ತಿದೆ. ಯಾಕಂದ್ರೆ ಅವರು ತಂದೆ ಆಡಿದ್ದ ಮಾತುಗಳನ್ನ ಕೇಳಿಸ್ಕೊಂಡು ಭಯ ಪಟ್ಕೊಂಡಿದ್ರಂತೆ. ನಮ್ಗೆ ಆ ಥರ ಎಲ್ಲ ಗೊತ್ತೇ ಇರಲಿಲ್ಲ ಇವ್ರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಏನು ಅನ್ಸುತ್ತೆ ಅಂಕಲ್, ಬೇಡ ಅಂತ. ಬೇಡ ಆ ಥರ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಈ ಥರ ನನ್ನ ಫ್ರೆಂಡ್ಸ್ ಫಾದರ್ಸ್ ಎಲ್ಲ ನೋಡಿದಾಗ ಎಷ್ಟು ಹೊಟ್ಟೆ ಅವರಿದೆ ಗೊತ್ತಾ. ಅವ್ರಿಗೆ ಎಷ್ಟು ಚೆನ್ನಾಗಿರೋ ಫಾದರ್ ಎಲ್ಲ ಸಿಗುತ್ತೆ. ನನ್ನ ಮಾತ್ರ ಈ ಥರ ಕರ್ಮ ನನ್ನಿಂದ ಬಂದಿದೆ ಅಂತ. ಬೇಕಾಗೂ ಇಲ್ಲ ಅಂಕಲ್ ಆ ಥರ. ಅಪ್ಪ ಬೇಡ. ಆ ಥರ ಮಾತಾಡೋದ್ಮೇಲೆ ಇನ್ನೊಂದು ಅಗೇನ್ ಅಪ್ಪ ಅಂತ ಸ್ವೀಕರಿಸೋದು ಎಷ್ಟು ಕಷ್ಟ ಅಲ್ವಾ ಅಂಕಲ್. ಬೇಡ ಈ ಥರ ಅಪ್ಪ. ಮಕ್ಕಳಿಗೆ ಬೇಡ ಅನ್ಸೋ ತಂದೆಯ ಜನ್ಮ ಬೇಕಾ? ಪುಣ್ಯಕ್ಕೆ ಸರಸ್ವತಿಯ ಬಗ್ಗೆ ಇಲ್ಲ ಸಲ್ಲದ್ದನ್ನ ಹೇಳಿ ಆಕೆ ಗಂಡನಿಂದ ಮಕ್ಕಳನ್ನ ದೂರ ಮಾಡಿಲ್ಲ. ಆ ರೀತಿಯ ಅವಕಾಶ ಅವನಿಗಿರ್ಲೇ ಇಲ್ಲ. ಯಾಕಂದ್ರೆ ಆತನ ಸತ್ಯ ಏನು ಅನ್ನೋದನ್ನ ಹೊರಗೆಳೆದವಳೆ ಅವನ ಮಗಳು. ಯಾವತ್ತು ಸರಸ್ವತಿಯನ್ನ ದಂಧೆಗಿಳಿಸಲಾಯಿತು ಆವತ್ತಿನಿಂದ ತಾನು ಹೆಸರಿಗೆ ಮಾತ್ರ ಹೆಂಡತಿ ಅನ್ನೋದು ಅವಳಿಗೆ ಅರ್ಥ ಆಗಿರಲಿಲ್ಲ. ಹಿಂದೊಂದು ಸಲ ಗಂಡನ ನಿಯತ್ತಿನಲ್ಲಿ ಹುಳುಕು ಕಂಡರೂ ಕೂಡ ಅವಳು ತೀರಾ ಈ ಮಟ್ಟದ ಅನ್ಯಾಯ ನಡೆಯುತ್ತೆ ಅಂದ್ಕೊಂಡಿರಲಿಲ್ಲ. ಆದರೆ ಆಗಿದ್ದೇ ಬೇರೆ. ಅದನ್ನು ಪತ್ತೆ ಮಾಡಿದವಳು ಚಿಕ್ಕ ಮಗಳು. ಆ ವಿಷಯ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ.